ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸರ್ಕಾರದಿಂದ ಹೊಸ ಯೋಜನೆಯೊಂದು ಬಂದಿದೆ. ಈ ಒಂದು ಯೋಜನೆಯ ಮೂಲಕ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಸೊ ಯಾರು ಬೇಕಾದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಪ್ರತಿ ತಿಂಗಳು ಇಲ್ಲಿ ನೀವು 3,000 ರೂಪಾಯಿ ಪಡೆದುಕೊಳ್ಬೋದು. ಈ ಒಂದು ಯೋಜನೆಯನ್ನು ನಾವು ಯಾವ ರೀತಿ ಪಡೆದುಕೊಳ್ಬೋದು, ಸೊ ಯಾರಿಗೆಲ್ಲ ಈ ಒಂದು ಯೋಜನೆಗಳು ಸಿಗ್ತಾ ಇದೆ, ಇದಕ್ಕೆ ನಾವು ಹೇಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದರ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ, ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ 2,000 ರೂಪಾಯಿ ಸಿಗ್ತಾ ಹೋಗಿತ್ತು. ಆದರೆ ಇದೀಗ ಸರ್ಕಾರದಿಂದ ಈ ಒಂದು ಹೊಸ ಯೋಜನೆ ಬಂದಿದೆ. ಸೊ ಈ ಒಂದು ಹೊಸ ಯೋಜನೆಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ತಾರೋ ಅವರಿಗೆ ಇಲ್ಲಿ ಪ್ರತಿ ತಿಂಗಳು ಬಂದ್ಬಿಟ್ಟು 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಇನ್ನು ಭಾರತ ಬಂದ್ಬಿಟ್ಟು ಕೃಷಿ ಪ್ರಧಾನ ದೇಶವಾಗಿದೆ. ಇನ್ನು ರೈತರಿಗೆ ಇದೀಗ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಭಾರತದಲ್ಲಿ ಅನೇಕ ರೈತರಿದ್ದಾರೆ, ಆದರೆ ಅವರ ಒಂದು ಆದಾಯ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ. ಇನ್ನು ಅದರ ಜೊತೆಗೆ ಅವರ ಒಂದು ಕೃಷಿಗೆ ಹೆಚ್ಚಿನ ಭೂಮಿ ಕೂಡ ಇರೋದಿಲ್ಲ. ಅಂತಹ ರೈತರ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಇದೀಗ ಈ ಒಂದು ಯೋಜನೆಯೊಂದನ್ನು ಸರ್ಕಾರ ತಂದಿದೆ. ಇಲ್ಲಿ ನೀವು ಸಣ್ಣ ಹೂಡಿಕೆಯಿಂದ ದೊಡ್ಡ ಪ್ರಮಾಣದ ಲಾಭವನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು. ಈ ಯೋಜನೆಯ ಮೂಲಕ ರೈತರಿಗೆ ಇಲ್ಲಿ ಮಾಸಿಕವಾಗಿ ಅಂತಂದರೆ ತಿಂಗಳಿಗೆ 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಸೊ ಇದರ ಒಂದು ಪ್ಲ್ಯಾನ್ ಯಾವ ರೀತಿ ಇರುತ್ತಂತ ಇವಾಗ ಹೇಳ್ತೀನಿ. 18 ವರ್ಷದಿಂದ 40 ವರ್ಷದ ಒಳಗಿರುವವರು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೀವು ಪ್ರತಿ ತಿಂಗಳು ಮಾಸಿಕವಾಗಿ 18 ವರ್ಷದಿಂದ 40 ವರ್ಷದ ಒಳಗಿರುವವರು ಯಾರು ಬೇಕಾದರೂ ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರತಿ ತಿಂಗಳು ನೀವು ಇಲ್ಲಿ 55 ರೂಪಾಯಿಗಳ ಒಂದು ಠೇವಣಿಯನ್ನು ಮಾಡಬೇಕು. ಆ್ಯಂಡ್ ಆ ಒಂದು ಠೇವಣಿಯ ಒಂದು ಅವಧಿಯ ಮುಗಿದ ನಂತರ ಇಲ್ಲಿ ನಿಮಗೆ 60 ವರ್ಷದ ನಂತರ ಈ ಒಂದು ಠೇವಣಿಯ ಅವಧಿಯ ಮುಗಿದ ನಂತರ ಇಲ್ಲಿ ನಿಮಗೆ ಮಾಸಿಕವಾಗಿ 3,000 ರೂಪಾಯಿ ಪ್ರತಿ ತಿಂಗಳಿನ ಹಾಗೆ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಈ ಒಂದು ಠೇವಣಿಯ ಅವಧಿ ಮುಗಿದ ನಂತರ ಇಲ್ಲಿ ನಿಮಗೆ ಮಾಸಿಕವಾಗಿ ಪ್ರತಿ ತಿಂಗಳು ಬಂದ್ಬಿಟ್ಟು 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಯಾರೆಲ್ಲ ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಮೊದಲೇದಾಗಿ ಬಂದ್ಬಿಟ್ಟು ಸಣ್ಣ ಹಾಗೂ ಮಿತ ಭೂಮಿ ಹೊಂದಿರುವಂತಹ ರೈತರು ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಎರಡನೇದಾಗಿ ಬಂದ್ಬಿಟ್ಟು 2 ಹೆಕ್ಟಾರ್ಗಿಂತ ಕಡಿಮೆ ಜಮೀನು ಹೊಂದಿದವರು ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಪ್ರಯೋಜನವನ್ನು ಇಲ್ಲಿ ನೀವು ಪಡೆದುಕೊಳ್ಬೋದು. ಇನ್ನು ಮೂರನೇದಾಗಿ 18 ವರ್ಷದಿಂದ 40 ವರ್ಷದ ಒಳಗಿರುವಂತಹ ಯಾವುದೇ ರೈತ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇವಾಗ ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಸೊ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಅಲ್ಲಿ ನಿಮಗೆ ಕೆಳಗಡೆ ಒಂದು ಅಪ್ಲೈ ಅಂತ ಒಂದು ಆಪ್ಷನ್ನು ಕೂಡ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಮೊದಲೇದಾಗಿ ಆ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಮೊದಲೇದಾಗಿ ನೀವೀಗ ರಿಜಿಸ್ಟರ್ ಆಗಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೂ ಒಂದು OTP ಹಾಗೂ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಬಿಟ್ಟು ಇಲ್ಲಿ ನೀವು ಮೊದಲೇದಾಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ನಂತರ ಅಲ್ಲಿ ಕೆಳಗಡೆ ನಿಮಗೆ ಒಂದು ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಆ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗತ್ತೆ. ನಿಮ್ಮ ಒಂದು ಸಂಪೂರ್ಣ ದಾಖಲೆಗಳನ್ನು ನೀಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ಸೊ ಇವಾಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇಲ್ಲಿ ನೋಡ್ತಾ ಹೋದರೆ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಅಡ್ರೆಸ್ ಪ್ರೂಫ್, ಮೊಬೈಲ್ ನಂಬರ್ ಹಾಗೂ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಕೂಡ ಇಲ್ಲಿ ನಿಮ್ಮದು ಬೇಕಾಗತ್ತೆ. ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದರೆ ತುಂಬಾ ಸಿಂಪಲ್ಲಾಗಿ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು ಪ್ರತಿ ತಿಂಗಳು 55 ರೂಪಾಯಿಗಳ ಒಂದು ಠೇವಣಿಯನ್ನು ಮಾಡಬೇಕು. ಇದು ಬಂದ್ಬಿಟ್ಟು ನೀವು ಪ್ರತಿ ತಿಂಗಳು ಮಾಡ್ತಾ ಹೋಗಬೇಕಾಗತ್ತೆ. ನಿಮ್ಮ ಒಂದು ವಯಸ್ಸು ಬಂದ್ಬಿಟ್ಟು 60 ವರ್ಷದ ನಂತರ ನಿಮ್ಮ ಒಂದು ಖಾತೆಗೆ ಇಲ್ಲಿ ಪ್ರತಿ ತಿಂಗಳು ಬಂದ್ಬಿಟ್ಟು 3,000 ರೂಪಾಯಿ ಹಾಗೆ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಇಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಸೊ ನೀವೇನಾದರೂ ಈ ಒಂದು ಯೋಜನೆಯ ಲಾಭವನ್ನು ಪಡಿಬೇಕು ಅಂತಂದರೆ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದರ ಜೊತೆಗೆ ನಿಮ್ಮ ಒಂದು ಸ್ನೇಹಿತರಿಗೂ ಹಾಗೂ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿರಿ. ಆ್ಯಂಡ್ ಈ ಒಂದು ಯೋಜನೆ ಬಂದ್ಬಿಟ್ಟು ಬೇರೆಯವರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಅದರ ಸಲುವಾಗಿ ನಿಮಗೆ ಈ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡಲಿಕ್ಕೆ ಹೇಳ್ತೀನಿ. ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.